ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಇಂದಿನಿಂದ ಅಂದ್ರೆ ನವೆಂಬರ್ 1ರಿಂದ ಆಧಾರ್ ಕಾರ್ಡ್ ಹೊಂದಿರುವವರಿಗೆ ಬಹು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಏನಪ್ಪಾ ಅಂತಂದ್ರೆ ನೋಡಿ, ಈಗೆಲ್ಲ ನಾವು ಆಧಾರ್ ಕಾರ್ಡ್ಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಳ್ತಾ ಇರ್ತೀವಿ. ಬಟ್ ಎಲ್ಲದಕ್ಕೂ ಕೂಡ ನಾವು ಬೆಂಗಳೂರಿನ ಕೇಂದ್ರಗಳಿಗೆ ಹೋಗಬೇಕಾಗಿ ಬರುತ್ತೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಮಗದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದಷ್ಟು ಬದಲಾವಣೆಗಳಾದರೆ ಎಲ್ಲವೂ ನಮ್ಮ ಕೈಗೆ ಈಸಿಯಾಗಿ ಆದರೆ ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ ಅದು. ಅಂಥ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಹಲವು ಮಹತ್ವದ ಬದಲಾವಣೆಗಳನ್ನು ಮಾಡಬಹುದಾಗಿದೆ. ಹಲವು ಸೇವೆಗಳನ್ನು ಕುಳಿತಲ್ಲಿಯೇ ಮನೆಯಲ್ಲಿಯೇ ಮಾಡ್ಕೊಳ್ಬಹುದು ನಾವು ಇವತ್ತಿನಿಂದ. ಇದರಲ್ಲಿ ಪ್ರಮುಖವಾದದ್ದೇನಪ್ಪಾ ಅಂತಂದ್ರೆ, ಈ ಕಾರ್ಡನ್ನು ಹೊಂದಿರುವಂಥವರು ತಮ್ಮ ಆಧಾರನ್ನ ಸಕ್ರಿಯ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಿದ್ರೆ ಮೈ ಆಧಾರ್ ಪೋರ್ಟಲ್ ಮೂಲಕ ನೇರವಾಗಿ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತೆ ಮೊಬೈಲ್ ಸಂಖ್ಯೆಯನ್ನು ಕೂಡ ಅಪ್ಡೇಟ್ ಮಾಡಬಹುದು. ಆಗ ಮೊಬೈಲ್ OTP ಪರಿಶೀಲನೆ ಸಕ್ರಿಯವಾಗಿದ್ದರೆ ಹೆಸರು, ವಿಳಾಸ ಮತ್ತೆ ಡೇಟ್ ಆಫ್ ಬರ್ತ್ ಅಥವಾ ಮೊಬೈಲ್ ಸಂಖ್ಯೆಯ ಬದಲಾವಣೆಗಳಿಗೆ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡುವಂಥ ಅಗತ್ಯ ಇಲ್ಲ. ಬಯೋಮೆಟ್ರಿಕ್ ಅಪ್ಡೇಟ್, ಒಂದ್ ವೇಳೆ ಫಿಂಗರ್ ಪ್ರಿಂಟ್, ಐರಿಸ್ ಮತ್ತು ಛಾಯಾಚಿತ್ರ ಸೇರಿದ ಹಾಗೆ ಕೆಲವೊಂದು ಅವಶ್ಯಕತೆಗಳಿದ್ರೆ ಮಾತ್ರ ನೀವು ಕೇಂದ್ರಕ್ಕೆ ಹೋಗುವುದು ಅನಿವಾರ್ಯ. ಇದರ ಹೊರತಾಗಿಯೂ ಹಲವು ಅಪ್ಡೇಟ್ಗಳನ್ನು ನಾವು ಮನೆಯಲ್ಲಿಯೇ ಕೂತ್ಕೊಂಡು ಮಾಡೋಕೆ ಸಾಧ್ಯವಿದೆ ಅನ್ನುವಂಥ ಒಂದು ಬದಲಾವಣೆಯನ್ನು ತರಲಾಗಿದೆ. ಪರಿಷ್ಕೃತ ಶುಲ್ಕ ರಚನೆ, ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ನೀಡಿರುವಂತಹ ಅವಧಿ ಮುಗಿದಿರುವ ಹಿನ್ನೆಲೆ ಕೆಲವು ಬದಲಾವಣೆಗಳಿಗೆ ₹125ವರೆಗೆ ವಿಭಿನ್ನ ರೀತಿಯ ಶುಲ್ಕವನ್ನು ಕೂಡ ವಿಧಿಸಲಾಗಿದೆ. ಆದರೆ 5ರಿಂದ 17 ವರ್ಷ ವಯಸ್ಸಿನವರೆಗೆ ಈ ಶುಲ್ಕವನ್ನು ವಿನಾಯಿತಿಗೊಳಿಸಲಾಗಿದೆ. ಅಂದರೆ 18 ವರ್ಷ ಹಾಗೆ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿದ್ದರೆ ನೀವು ನಿಮ್ಮ ಹೆಸರು, ವಿಳಾಸ ಅಥವಾ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಬೇಕಾಗಿದ್ರೆ ₹75 ಕೊಡಬೇಕಾಗತ್ತೆ. ಬಯೋಮೆಟ್ರಿಕ್ ಅನ್ನು ನವೀಕರಿಸೋದಕ್ಕೆ ₹125 ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಯಾವುದೇ ದಾಖಲೆಗಳಿಲ್ಲದೆ ಸಹ ನೀವು ಆಧಾರ್ ಅಪ್ಡೇಟ್ ಅನ್ನು ಮಾಡಿಸಬಹುದು. ಈ ಒಂದು ಪ್ರಕ್ರಿಯೆಯನ್ನ ನಿಜಕ್ಕೂ ಇದು ಸುಲಭಗೊಳಿಸಿದೆ. ಇನ್ನು ದಾಖಲೆ ಅಪ್ಡೇಟ್ಗೆ ಕೊನೆಯ ದಿನ ಕೂಡ ಇರುವಂಥದ್ದು. ಇನ್ನು ನನ್ನ ಆಧಾರ್ ಪೋರ್ಟಲ್ ಮೂಲಕ ದಾಖಲೆಗಳನ್ನು ಅಪ್ಡೇಟ್ ಮಾಡೋಕೆ ಜೂನ್ 14ರವರೆಗೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಇದು ಕೂಡ ಫ್ರೀ ಆಗಿರುತ್ತೆ. ಒಂದು ವೇಳೆ ಆಧಾರ್ ಕೇಂದ್ರಗಳಿಗೆ ಹೋಗಿ ಇದನ್ನ ನೀವು ಮಾಡುವುದೇ ಆಗಿದ್ದಲ್ಲಿ ₹75 ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಇನ್ನು ಇದಾಗಲೇ ಕೇಂದ್ರ ಸರ್ಕಾರ ಆಧಾರ್ ಮತ್ತೆ ಪ್ಯಾನ್ ಲಿಂಕ್ ಮಾಡೋಕೆ ಹಲವು ಬಾರಿ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಿದೆ. ಇದೀಗ ಬರುವ ಡಿಸೆಂಬರ್ 31ರವರೆಗೂ ಕೂಡ ಗಡುವನ್ನು ಕೂಡ ನೀಡಲಾಗಿದೆ. ಹಾಗೆ ಮಾಡೋಕೆ ಏನಾದರೂ ವಿಫಲವಾದರೆ ಪಾನ್ ನಿಷ್ಕ್ರಿಯಗೊಳಿಸಲಾಗತ್ತೆ. ಅಂದರೆ ಪಾನ್ ಕಾರ್ಡ್ ನಿಷ್ಕ್ರಿಯಗೊಳಿಸಲಾಗತ್ತೆ. ಸೇವಾ ನಿರ್ಬಂಧಗಳು ಮತ್ತೆ KYC ಅಥವಾ ತೆರಿಗೆ ಪ್ರಕ್ರಿಯೆಯಲ್ಲಿ ಕೂಡ ವಿಳಂಬವಾಗಬಹುದು ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಲಾಗಿದೆ.